ನೋಡಿ ಕ್ವಶನ್, ಎ ಡೈ ವಾಸ್ ಥ್ರೋನ್ 60 times ಆ್ಯಂಡ್ ಫಾಲೋಯಿಂಗ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ವಾಸ್ ಅಬ್ಸರ್ವ್ಡ್. ಫೇಸಸ್ ಬಂದು 1 2 3 4 5 6, ಫ್ರೀಕ್ವೆನ್ಸಿ 15 6 4 7 11 17. ಟೆಸ್ಟ್ ವೆದರ್ ದ ಡೈ ಈಸ್ ಅನ್ಬ್ಯಾಸಡ್ 5% ಸಿಗ್ನಿಫಿಕೆನ್ಸ್ ಲೆವೆಲ್. ಸೊಲ್ಯೂಷನ್ ಹೆಂಗೆ ಮಾಡೋದು ನೋಡ್ಕೊಳ್ಳಿ. ಇಲ್ಲಿ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಒನ್ ಡೈನ 60 ಟೈಮು ಥ್ರೋ ಮಾಡಿದ್ದಾರೆ. ಈಗ ಡೈಲಿ ನಂಬರ್ ಬರೋದು, ಔಟ್ಕಮ್ ಬರೋದೇನು 1 2 3 4 5 6. ಈಗ ಅಬ್ಸರ್ವೇಷನಲ್ಲಿ 1 15 ಟೈಮ್ ಬಂದಿದೆ, 2 6 ಟೈಮ್ ಬಂದಿದೆ, 3 4 ಟೈಮ್ ಬಂದಿದೆ, 4 7 ಟೈಮ್ ಬಂದಿದೆ, 5 11 ಟೈಮ್ ಬಂದಿದೆ, 6 17 ಟೈಮ್ಸ್ ಬಂದಿದೆ. ಇದು ಅಬ್ಸರ್ವ್ಡು. ಟೆಸ್ಟ್ ವೆದರ್ ಇದು ಹೈಪಾಥಿಸಸ್ಸು. ದ ಡೈ ಈಸ್ ಅನ್ಬ್ಯಾಸ್ಡ್ ಅಂದರೆ ಡೈ ಅನ್ಬ್ಯಾಸ್ ಇದೆಯಾ ಅಂತ ನೋಡಿ ಅಂತ. ಅಟ್ 5% ಸಿಗ್ನಿಫಿಕೆನ್ಸ್ ಲೆವೆಲ್. ನೋಡಿ, ಈಗ ಡೈ ಈಸ್ ಅನ್ಬ್ಯಾಸ್ ಇದ್ದರೆ, ಈಗ ನೋಡಿ, 1 ಪ್ರಾಬಿಲಿಟಿ ಆಫ್ ಗೆಟಿಂಗ್ 1 ವೆನ್ ಎ ಡೈ ಈಸ್ ಥ್ರೋ ಇನ್ ಈಸ್ 1/6. ಅರ್ಥ ಆಗ್ತಿದೆಯಲ್ವಾ? ಅದೇ ಥರ ಪ್ರತಿಯೊಂದು ನಂಬರ್ಗೂ 1 ಇರಲಿ, ಪ್ರಾಬಿಲಿಟಿ ಆಫ್ ಗೆಟಿಂಗ್ 1 ಇರಲಿ, ಅಥವಾ 2 ಇರಲಿ, 3 ಇರಲಿ, 4 ಇರಲಿ, 5 ಇರಲಿ, 6 ಇರಲಿ, 1/6 ಇರುತ್ತೆ. ಗೊತ್ತಾಗ್ತಿದೆಯಲ್ವಾ? ಈಗ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿನ ಹೆಂಗೆ ಫೈಂಡ್ ಮಾಡೋದಂದರೆ, ಇಲ್ಲೇನು ಮಾಡ್ತೀವಿ ಅಂದರೆ, ಯಾವಾಗಲೂ ಮಾಡ್ಯೂಲ್ 4ಅಲ್ಲಿ ಫ್ರೀಕ್ವೆನ್ಸಿ ರಿಲೇಟೆಡ್ ಪ್ರಾಬ್ಲಮ್ ಕೊಟ್ಟಿದ್ದರೆ ಅದು ಚಿ ಸ್ಕ್ವೇರ್ ಟೆಸ್ಟ್. ಯಾವಾಗಲೂ ಜ್ಞಾಪಕ ಇಟ್ಕೊಳ್ಳಿ, ರಿಮೆಂಬರ್ ಇಲ್ಲಿ ಇಟ್ಕೊಳ್ಳಿ. ಯಾವಾಗಲೂ ಮಾಡ್ಯೂಲ್ 4ಅಲ್ಲಿ ಫ್ರೀಕ್ವೆನ್ಸಿ ರಿಲೇಟೆಡ್ ಪ್ರಾಬ್ಲಮ್ ಕೊಟ್ಟರೆ ಅದು ಚಿ ಸ್ಕ್ವೇರ್ ಟೆಸ್ಟು. ಈಗ ಈ ಪ್ರಾಬ್ಲಮ್ನ ಮಾಡೋದು ಹೆಂಗೆ ಅಂದರೆ, ಫಸ್ಟ್ ಇ ಐನ ಫೈಂಡ್ ಮಾಡಬೇಕು. ಹೆಂಗೆ ಬರೆಯೋಣ? ದ ಎಕ್ಸ್ಪೆಕ್ಟೆಡ್ ನಂಬರ್ ಆಫ್ ಫ್ರೀಕ್ವೆನ್ಸೀಸ್, ದ ಎಕ್ಸ್ಪೆಕ್ಟೆಡ್ ನಂಬರ್ ಆಫ್ frequencies for the number 1 2 3 4 5 6 to appear on the faces 60/6. 60/6 ಅಂದರೆ 10 ಈಚ್. ಈಗ ನೋಡಿ, ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿ ಬಂದು 10 ಇರುತ್ತೆ. ಇಲ್ಲಿ ಅಬ್ಸರ್ವ್ ಬಂದು ಬೇರೆದಿದೆ. ಈಗ ನಾವೇನು ಮಾಡಬೇಕು? ವಿ ಹ್ಯಾವ್ ಅಂತ ಬರೆದು OI EI. ಇಲ್ಲಿ ಅಬ್ಸರ್ವ್ ಫ್ರೀಕ್ವೆನ್ಸಿ ಏನು? 15, 6 4 7 11 17. ನೆಕ್ಸ್ಟು ಎಕ್ಸ್ಪೆಕ್ಟೆಡ್ ಎಷ್ಟು? 10 10 10 10 10 10. ಅಂದರೆ ಪ್ರಾಬಿಲಿಟಿ ಪ್ರತಿಯೊಂದಕ್ಕೆ 1/6 ಇರೋದ್ರಿಂದ 1/6 ಇಂಟು 60 ಮಾಡಿದ್ರೆ 10 ಆಗುತ್ತೆ ಈಚ್, ಅಥವಾ 60/6. ಅರ್ಥ ಆಗ್ತಿದೆಯಲ್ವಾ? ಈಗ ನೋಡಿ, OI EI ಸಿಕ್ತು. ಈಗ ಏನು ಮಾಡಬೇಕು ಅಂದರೆ, ನೀವು ಚಿ ಸ್ಕ್ವೇರ್ನ ಫೈಂಡ್ ಮಾಡೋಕ್ಕೆ ಫಾರ್ಮುಲಾನ ಅಪ್ಲೈ ಮಾಡಬೇಕು. ಚಿ ಸ್ಕ್ವೇರ್ಗೆ ಫಾರ್ಮುಲಾ ಬಂದು ಜ್ಞಾಪಕ ಇಟ್ಕೊಳ್ಳಿ, OI ಮೈನಸ್ EI ಸಮೇಷನ್ ಆಫ್ ಚಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಸಮೇಷನ್ ಆಫ್ OI ಮೈನಸ್ EI ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ EI. ಈಗ ನೋಡಿ, ಚಿ ಸ್ಕ್ವೇರ್ ಈಸ್ ಈಕ್ವಲ್ ಟು, ಇಲ್ಲಿ OI ಅಂದರೆ ಇದು 15, EI ಅಂದರೆ 10. ಅರ್ಥ ಆಗ್ತಿದೆಯಲ್ವಾ? 15 ಮೈನಸ್ 10 ಹೋಲ್ ಸ್ಕ್ವೇರ್ ಬೈ 10 ಪ್ಲಸ್ ನೆಕ್ಸ್ಟು 6 ಮೈನಸ್ 10 ಹೋಲ್ ಸ್ಕ್ವೇರ್ ಬೈ 10, ನೆಕ್ಸ್ಟು ಪ್ಲಸ್ 4 ಮೈನಸ್ 10 ಹೋಲ್ ಸ್ಕ್ವೇರ್ ಬೈ 10, ನೆಕ್ಸ್ಟು 7 ಮೈನಸ್ 10 ಹೋಲ್ ಸ್ಕ್ವೇರ್ ಬೈ 10, ಪ್ಲಸ್ಸು 11 ಮೈನಸ್ 10 ಹೋಲ್ ಸ್ಕ್ವೇರ್ ಬೈ 10, ಪ್ಲಸ್ಸು 17 ಮೈನಸ್ 10 ಹೋಲ್ ಸ್ಕ್ವೇರ್ ಬೈ 10. ಈಗ ಚಿ ಸ್ಕ್ವೇರ್ ಈಸ್ ಈಕ್ವಲ್ ಟು, ಇದನ್ನು ಕ್ಯಾಲ್ಸಿಲಿ ಮಾಡ್ಕೊಳ್ಳೋಣ ಒಂದೊಂದಾಗಿ. ಬ್ರಾಕೆಟ್ ಓಪನ್, 15 ಮೈನಸ್ 10 ಹೋಲ್ ಸ್ಕ್ವೇರ್ ಡಿವೈಡ್ ಬೈ 10 ಪ್ಲಸ್ 6 minus 10 whole square divided by 10 plus 4 minus 10 whole square divided by 10 plus 7 minus 10 whole square divided by 10 plus 11 minus 10
ಇಲ್ಲಿ ನೋಡಿ ಏನು ಮಾಡಬೇಕು, ಹೋಲ್ ಸ್ಕ್ವೇರ್ ಬೈ 10 ಪ್ಲಸ್ 17 ಮೈನಸ್ 10 ಹೋಲ್ ಸ್ಕ್ವೇರ್ ಡಿವೈಡ್ ಬೈ 10 ಈ ಥರ ಟೈಪ್ ಮಾಡ್ಕೊಳ್ಳಿ. ಆನ್ಸರ್ ಏನು ಬರುತ್ತೆ 13.6. ನೋಡಿ ಚಿ ಸ್ಕ್ವೇರ್ ವ್ಯಾಲ್ಯೂ ಎಷ್ಟು ಬಂದಿದೆ 13.6. ನಾವು ಟೇಬಲ್ ನೋಡಬೇಕೀಗ. ಚಿ ಸ್ಕ್ವೇರ್ 0.05% ಸಿಗ್ನಿಫಿಕೆನ್ಸ್ ಲೆವೆಲ್ಗೆ ಫಾರ್ ಡಿಗ್ರಿ ಆಫ್ ಫ್ರೀಡಮ್ ಎಷ್ಟು ತೊಗೋಬೇಕು ಅಂದರೆ ಇಲ್ಲಿ 1 2 3 4 5 6 ಫ್ರೀಕ್ವೆನ್ಸಿ ಇದೆ. ನಾವು 5 ಡಿಗ್ರೀಸ್ ಆಫ್ ಫ್ರೀಡಮ್ ತೊಗೋಬೇಕು. 5 ಡಿಗ್ರೀಸ್ ಆಫ್ ಫ್ರೀಡಮ್. ಈಗ ನೋಡಿ ಇದನ್ನ ಚೆಕ್ ಮಾಡೋದು ಯಾವ ಥರ ಅಂದರೆ ಅದು ಟೇಬಲ್ ತೋರಿಸ್ತೀನಿ ನೋಡಿ. ಚೆಕ್ ಮಾಡೋದು ಯಾವ ಥರ ಅಂದರೆ ಒಂದು ನಿಮಿಷ ಟೇಬಲ್ ತೋರಿಸ್ತೀನಿ ನೋಡಿ. ಚಿ ಸ್ಕ್ವೇರ್ 0.05 ಫಾರ್ 5 ಡಿಗ್ರೀಸ್ ಆಫ್ ಫ್ರೀಡಮ್ ಜ್ಞಾಪಕ ಇಟ್ಕೊಳ್ಳಿ. ಯಾವಾಗಲೂ ಇದು ರೈಟ್ ಟೇಲ್ ಟೆಸ್ಟ್ ಇರುತ್ತೆ. ಇದು 11.07 ಜ್ಞಾಪಕ ಇಟ್ಕೊಳ್ಳಿ. ಚಿ ಸ್ಕ್ವೇರ್ ಟೇಬಲ್ ಅಂತ ಇರುತ್ತೆ ನಿಮಗೆ ಡೇಟಾ ಹ್ಯಾಂಡ್ ಬುಕ್ಕಲ್ಲಿ. ಅದರಲ್ಲಿ 5 ಡಿಗ್ರೀಸಲ್ಲಿ ನೋಡಿ 0.05 ಮೇಲ್ಗಡೆ ಇರುತ್ತೆ, ಈ ಕಡೆ ವಿ ಅಂತ ಇರುತ್ತೆ. ಈ ಕಡೆ 5 ನೀವು ನೋಡಿದ್ರೆ ಇಲ್ಲಿ ಆನ್ಸರ್ 11.070 ಇರುತ್ತೆ. ಅಂದರೆ ಇಲ್ಲಾಂದರೆ ಜ್ಞಾಪಕ ಇಟ್ಕೋಬಿಡಿ. 11.07 ಬಂದು 5 ಡಿಗ್ರೀಸ್ ಆಫ್ ಫ್ರೀಡಮ್ಗೆ ಚಿ ಸ್ಕ್ವೇರ್ ವ್ಯಾಲ್ಯೂ ಗೊತ್ತಾಗ್ತಿದೆಯಲ್ವಾ, 5% ಸಿಗ್ನಿಫಿಕೆನ್ಸ್ ಲೆವೆಲ್ಗೆ. ಈಗ ನೋಡಿ ಈ ಚಿ ಸ್ಕ್ವೇರ್ ಬಂದು ಏನಿದೆ 13.36 ಇದೆಯಲ್ವಾ, ಗ್ರೇಟರ್ ದ್ಯಾನ್ ದ ಚಿ ಸ್ಕ್ವೇರ್ 0.05 11.07. ಇದಕ್ಕಿಂತ ಇದು ಜಾಸ್ತಿ ಇರೋದ್ರಿಂದ ಹೈಪಾಥಿಸಸ್ನ ರಿಜೆಕ್ಟೆಡ್ ಅಂತ ಹೇಳಬೇಕು. ದ ಹೈಪಾಥಿಸಸ್ ಈಸ್ ರಿಜೆಕ್ಟೆಡ್. ದ ಹೈಪಾಥಿಸಸ್ ಈಸ್ ರಿಜೆಕ್ಟೆಡ್ at 5% level of significance. 5% level of significance. ಲಾಸ್ಟಲ್ಲಿ ಏನು ಬರಬೇಕು ಈಗ ನೋಡಿ, ನಮ್ಮದು ಹೈಪಾಥಿಸಸ್ ಏನು, ಡೈ ಈಸ್ ಅನ್ಬಯಾಸ್. ದಸ್ ದ ಡೈ ಈಸ್ ನಾಟ್ ಅನ್ಬಯಾಸ್ಡ್. ರಿಜೆಕ್ಟೆಡ್ ಅಂದರೆ ಇಸ್ ನಾಟ್ ಅನ್ಬಯಾಸ್ಡ್ ಅಂತ ಹೇಳಬೇಕು ಕನ್ಕ್ಲೂಷನ್ನು. ಅಕ್ಸೆಪ್ಟೆಡ್ ಅಂದರೆ ದ ಡೈ ಈಸ್ ಅನ್ಬಯಾಸ್ಡ್ ಅಂತ ಹೇಳಬೇಕಷ್ಟೆ. ಈಗ ನೋಡಿ ಫಸ್ಟ್ ಏನು ಮಾಡಬೇಕು, ಇಲ್ಲಿ ಕ್ವಶನಲ್ಲಿ ನಿಮಗೇನು ಎ ಡೈ ವಾಸ್ ಥ್ರೋನ್ 60 ಅಂದರೆ ಡೈನ 60 ಟೈಮ್ ಥ್ರೋ ಮಾಡಿದಾಗ ಫೇಸಸ್ ಅಂದರೆ ಡೈಲಿ ಬರೋ ಔಟ್ಕಮ್ಸು 1 2 3 4 5 6 ಇದು ಫ್ರೀಕ್ವೆನ್ಸಿ ಎಷ್ಟು ಟೈಮ್ ಬಂದಿದೆ 64ಅಲ್ಲಿ ಅಂದರೆ 15 ಟೈಮ್ 1 ಬಂದಿದೆ, 6 ಟೈಮ್ 2 ಬಂದಿದೆ, ಆ ಥರ. ಈಗ ನಮಗೆ ಹೈಪಾಥಿಸಸ್ ಏನಂದರೆ ದ ಡೈ ಈಸ್ ಅನ್ಬಯಾಸ್ಡ್. ಡೈ ಈಸ್ ಅನ್ಬಯಾಸ್ಡ್ ಇದ್ದರೆ ಪ್ರಾಬಿಲಿಟಿ ಆಫ್ ಗೆಟಿಂಗ್ 1 ಈಚ್ ಬಂದು ಅಂದರೆ 1 2 3 5 6 ಬರೋಕ್ಕೆ ಪ್ರಾಬಿಲಿಟಿ ಆಫ್ 1 ಆರ್ 2 ಆರ್ 3 ಆರ್ 5 ಆರ್ 6 ಬರೋಕ್ಕೆ 1/6. ಅಂದರೆ ಎಕ್ಸ್ಪೆಕ್ಟೆಡ್ ನಂಬರ್ ಬಂದು 1/6 ಇಂಟು ಟೋಟಲ್ 60. 60/6 1/6 ಇಂಟು 60 ಅಥವಾ 60/6 ಅಂತ ಬರೆದು ಇದಕ್ಕೆ ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೀವಿ. ಇದು 10 ಈಚ್ ಆಗುತ್ತೆ. ಈಗ ವಿ ಹ್ಯಾವ್ ಓ ಐ ಎಷ್ಟು 15 6 ಓ ಐದು ಗಿವನಲ್ಲಿ ಕೊಟ್ಟಿರೋದು, ಇ ಐ ಅಂದರೆ ನಾವು ಕ್ಯಾಲ್ಕುಲೇಟ್ ಮಾಡಿರೋದು. ಗೊತ್ತಾಗ್ತಿದೆಯಲ್ವಾ. ಇಲ್ಲಿ ನೋಡಿ ಬೈನಾಮಿಯಲ್ಲು ಪೈಜನ್ ಯಾವಾಗ ಯೂಸ್ ಮಾಡಬೇಕಂದ್ರೆ 4 ಡೈ ಥ್ರೋನ್ 60 320 ಟೈಮ್ಸ್, 5 ಡೈ ಥ್ರೋನ್ 160 ಟೈಮ್ ಆ ಥರ ಏನಾದರೂ ಕೇಳಿದ್ರೆ 4 ಡೈ ಥ್ರೋನ್ 100 ಟೈಮ್ ಅಂತ ಒಂದು ಕ್ವಶನ್ ಬಂದಿದೆ, 5 ಡೈ ಥ್ರೋನ್ 320 ಟೈಮ್ಸ್ ಏನೋ ಬಂದಿದೆ. ಆ ಥರ 5 ಡೈನೋ 4 ಡೈನೋ ಕೇಳಿದ್ರೆ ಅಥವಾ 4 ಕೈನು 6 ಕೈನು ಆ ಥರ ಕೇಳಿದ್ರೆ ಅದರಲ್ಲಿ ಪಾಯ್ಸನ್ನು ಅಥವಾ ಬೈನಾಮಿಯಲ್ ಮೆನ್ಷನ್ ಮಾಡಿದ್ರೆ ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ. ಜನರಲ್ಲಾಗಿ ನಿಮಗೆ ಆ ಥರ ಕೇಳ್ತಾರೆ. ಇಲ್ಲಿ ಎ ಡೈ ವಾಸ್ ಥ್ರೋನ್ 60 ಟೈಮ್ಸ್ ಅಂದರೆ ಇದು ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ನು. ಅರ್ಥ ಆಗ್ತಿದೆಯಲ್ವಾ. 1 ಡೈನ 60 ಟೈಮು ಅಂದರೆ ಪ್ರತಿಯೊಂದು ನಂಬರ್ ಬರೋಕ್ಕೂ ಏನು ಪ್ರಾಬಿಲಿಟಿ ಆಫ್ 1/6 ಇರುತ್ತೆ. ಅದಕ್ಕೆ ಅಬ್ಸರ್ವ್ಡ್ ಫ್ರೀಕ್ವೆನ್ಸಿ ಬಂದು ಯೂನಿಫಾರ್ಮ್ ಇರುತ್ತೆ. 60/6 ಅಂದರೆ 10. ಇದೇ ಕ್ವಶನ್ನು ಎ ಡೈ ವಾಸ್ ಥ್ರೋನ್ 240 ಟೈಮ್ಸ್ ಅಂದರೆ 240/6 ಆ ಥರ. ಗೊತ್ತಾಗ್ತಿದೆಯಲ್ವಾ. 1 ಡೈ ಅಂತ ಇರಬೇಕು ಇದಕ್ಕೆ ಈ ಥರ ಮಾಡೋಕ್ಕೆ. ಈಗ ನೋಡಿ ವಿ ಹ್ಯಾವ್ ಓ ಐ ಅಂದ್ರೇನು 15 6 4 7 11 17. ಇ ಐ ಅಂದರೆ 10 10 10 ಈಚು. ಇದಕ್ಕೆ ಚಿ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡಿಕೊಂಡು ಇದನ್ನ ಜ್ಞಾಪಕ ಇಟ್ಕೊಂಡಿರ್ಬೇಕು ನೀವು. 11.07 5 ಡಿಗ್ರೀಸ್ ಆಫ್ ಫ್ರೀಡಮ್ಗೆ. ಗೊತ್ತಾಗ್ತಿದೆಯಲ್ವಾ. ಅತ್ಯಂತ ಕಡಿಮೆ ಬಂದರೆ ಹೈಪಾಥಿಸಸ್ ಅಕ್ಸೆಪ್ಟೆಡ್, ಜಾಸ್ತಿ ಬಂದರೆ ಹೈಪಾಥಿಸಸ್ ರಿಜೆಕ್ಟ್. ಇಲ್ಲಿ ಜಾಸ್ತಿ ಬಂದಿರೋದ್ರಿಂದ ಹೈಪಾಥಿಸಸ್ ರಿಜೆಕ್ಟೆಡ್ ಅಂತ ಹೇಳಬೇಕು. ಥ್ಯಾಂಕ್ ಯು.